ಗಾಯ್ಸ್ ನಾವು 3 ಜನ ನೋಡಿ ಗಾಯ್ಸ್ ಯಾವ ತರ ಇದೀವಿ ಅಂತ ಸೂಪರ್ ಆಗಿ ಕಾಣ್ತಿದೀವಿ. ನೋಡಿದ್ರ ನಮ್ನ ಬಿಟ್ ಮಾಡಿದೀರಾ ಗಾಯ್ಸ್? ಧನ್ಯ ಹೇಗ್ ಕಾಣಿಸ್ತಿದಾರೆ ಕಮೆಂಟ್ ಮಾಡಿ. ಸಣ್ಣ ಹೇಗ್ ಕಾಣಿಸ್ತಿದಾರೆ ಕಮೆಂಟ್ ಮಾಡಿ. ಇಬ್ರು ಬಂದು ನಿಂತ್ಕೊಳ್ಳಿ ಅಕ್ಕ ತಂಗಿ, ಹಂಗೆ ಒಂದು ಫೋಟೋ ಹಿಡಿಯೋಣ. ಚೆನ್ನಾಗಿ ಕಾಣಿಸ್ತಿದಾರಲ್ಲ ಗಾಯ್ಸ್, ನೋಡಿ ಹೇರ್ ಸ್ಟೈಲ್ ಎಲ್ಲ. ನನ್ನ ಅತ್ತಿಗೆ ಗೈಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಗಳ ಜೊತೆ ಫುಲ್ ಬಿಸಿ. ಸಣ್ಣ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿಂದ ಹುಟ್ಟಿದ ನಂತರ ನಾವೆಲ್ಲ ಫ್ರೆಂಡ್ಸ್. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಎಲ್ಲರೂ ದೃಷ್ಟಿ ಹಾಕಿದ್ದಾರೆ ಗೈಸ್. ನಮ್ಮಿಬ್ಬರನ್ನ ಅಂತೂ ತುಂಬಾ ಜನ ನೋಡಿ ಮಾತಾಡ್ಸಿದ್ದಾರೆ, ಕಂಡಿಡ್ದಿದ್ದಾರೆ. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ನೋಡಿ ಎಲ್ಲಾರು ಇದಾರೆ, ಒಳಗಡೆ ಹೋಗ್ಬೇಕೀಗ. ಮದ್ವೆ ಆಗುತ್ತೆ. ಬನ್ನಿ ಇವ್ರ ಸೈಡ್ ಯಾವ ತರ ಮದ್ವೆ ಇರುತ್ತೆ ಅನ್ನೋದು ನೋಡೋಣ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನೋಡಿ ಗಾಯ್ಸ್ ಹೇಗೆ ರೆಡಿ ಆಗಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಓಹ್ ಧನ್ಯ ಫುಲ್ ಬ್ರೈಡಲ್ ಮೇಕಪ್. ಬ್ರೈಡಲ್ ಅಲ್ಲ, ನ್ಯಾಚುರಲ್. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದಾರೆ ಗಾಯ್ಸ್. ಸೂಪರ್. ಚೆನ್ನಾಗಿ ಕಾಣಿಸ್ತಿದೆನಾ? ಹಾ ಸೂಪರ್ ಮಾ. ಥ್ಯಾಂಕ್ ಯು. ನಿಮ್ದು ಕಂಕಣ ಕಟ್ಟಿದ್ದಾರಾ? ಹಾ ಅದಿದೆ, ಇಲ್ಲೇ ಇದೆ. ಓಕೆ. ಮತ್ತೆ ಸಮಾಚಾರ? ಟಿಫನ್ ಜಸ್ಟ್ ಮಾಡಿದೆ. ಮಾಡಿದ್ರಾ? ನೋಡಿದ್ರಾ ನಮ್ನ ಬಿಟ್ ಮಾಡಿದೀರಾ? ಮಾಡಿಲ್ಲ, ನಿಮ್ಮೊಟ್ಟಿಗೂ ಇನ್ನೊಂದ್ಸಲ ಮಾಡಿ. ಗಾಯ್ಸ್ ಧನ್ಯ ಹೇಗ್ ಕಾಣಿಸ್ತಿದಾರೆ ಕಮೆಂಟ್ ಮಾಡಿ. ಸಣ್ಣ ಹೇಗ್ ಕಾಣಿಸ್ತಿದಾರೆ ಕಮೆಂಟ್ ಮಾಡಿ. ಇಬ್ರು ಬಂದು ನಿಂತ್ಕೊಳ್ಳಿ ಅಕ್ಕ ತಂಗಿ, ಹಂಗೆ ಒಂದು ಫೋಟೋ ಹಿಡಿಯೋಣ. ವಾ ಸೂಪರ್ ಜೋಡಿ ಇಬ್ರು. ಇವತ್ತು ಸ್ವಲ್ಪ ಅಕ್ಕ ತಂಗಿರ ತರ ಕಾಣ್ತಾ ಇದ್ದೀರಾ. ಹೌದಾ? ಥ್ಯಾಂಕ್ ಯು. ಗಾಯ್ಸ್ ನಾವು 3 ಜನ ನೋಡಿ ಗಾಯ್ಸ್ ಯಾವ ತರ ಇದೀವಿ ಅಂತ ಸೂಪರ್ ಆಗಿ ಕಾಣ್ತಿದೀವಿ. ಯಾರು? ಓ ಗಾಯ್ಸ್ ನೋಡಿ ಗಾಯ್ಸ್ ಎಲ್ಲ ಹೇಗಿದ್ದಾರೆ. ಸಿಂಪಲ್ ಆಗಿ ಟಿಫನ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಏನಿದು ಟಿಫನ್? ಏನ್ಮಾ ಇದು? ಅವಲಕ್ಕಿ ಮತ್ತೆ ಶಾವಿಗೆ ಇದೆ ಗಾಯ್ಸ್. ಸ್ಪೆಷಲ್ ಬೆಳಗ್ಗೆ ಸ್ಪೆಷಲ್ ಇದು. ನೀವು ತಿನ್ಮಾ, ಅದು ನಿನಗೆ. ನಾನು ಅಷ್ಟು ತಿಂತೀನಾ? ಸರಿ ಸಣ್ಣ ಕೊಡಿ, ಅಲ್ಲೇ ಇದಾರಲ್ಲ ಗೈಸ್. ನೋಡಿ ಗೈಸ್ ಸಣ್ಣದು ಜ್ಯುವೆಲರೀಸ್ ನಾನು ನಿಮಗೆ ಓದ್ಸಲಿ ತೋರಿಸಿರ್ಲಿಲ್ಲ. ಎಷ್ಟು ಗ್ರಾಮ್ ಇದೆ, ಎಷ್ಟಾಯ್ತು ಅಂತ ಹೇಳಿಲ್ಲ. ಎಷ್ಟೊಂದು ಜನ ಕಮೆಂಟ್ ಅಲ್ಲಿ ಹೇಳ್ತಿದ್ರು ಮಾ. ಸೊ ನೀವ್ ಹೇಳಿ. ಇದು ಎಷ್ಟು? 3.5 ಪೌನ್ ಇದೆ. ಯಾವುದು ಇದಾ? ಇದು 3.5 ಪೌನ್ ಇದೆ. ಇದು 15 ಗ್ರಾಮ್ ಇದೆ. ಗೈಸ್ ನೋಡಿ ಗೈಸ್ ಯಾವ ತರ ಇದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಹಾಗೆ ಏನಂದ್ರೆ ಹೇಗೆ ಕಾಣಿಸ್ತಿದೆ? 3 ಲೇಯರ್ ಚೈನ್ ಇದು. ಚೆನ್ನಾಗಿ ಕಾಣಿಸ್ತಿದ್ಯಾ? ಸೂಪರ್. ಹೌದಾ? ಗೈಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್, ಸಣ್ಣ ಜ್ಯುವೆಲರೀಸ್ ನೀವು ಪರ್ಚೇಸ್ ಮಾಡಿದ ಯಾವ ತರ ಇದೆ ಅಂತ. ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತ ಅಂದ್ರೆ ಅವಾಗ ಸ್ವಲ್ಪ ಬಿಸಿ ಇದ್ವಿ. ಸೊ ಅರ್ಜೆಂಟ್ ಅಲ್ಲಿ ಹೋಗಿ ತೆಗ್ದಿದ್ದಷ್ಟೇ. ಇದು ದೀಪಾವಳಿಗೆ ರೀಸೆಂಟ್ ಆಗಿ ತೆಗ್ದಿದ್ದು. ಇದು ರೀಸೆಂಟ್ ಆಗಿ ತೆಗ್ದಿದ್ದು. ರಿಲೇಟಿವ್ಸ್ ಹೇಳ್ತಿದ್ರು ಇದನ್ನ ನೋಡಿ, ಇದೇ ತರ ಚೈನ್ ತೆಗಿಬೇಕು ಅಂದ್ರೆ ಎಲ್ಲರಿಗೂ ಇಷ್ಟ ಆಯ್ತಾ? ತೆಗಿಬೇಕು, ನನ್ನ ಮಗ್ಳಿಗೆ ಇದೇ ತರ ತೆಗಿಬೇಕು ಅಂತ ಒಂದ್ 2-3 ಜನ ಹೇಳಿದ್ರು. ಎಲ್ಲರಿಗೂ ಇಷ್ಟ ಆಯ್ತಂತ? ಇಷ್ಟ ಆಯ್ತು. ನಮ್ಮನ್ನು ಯಾವ ತರ ರೆಡಿ ಆಗಿದ್ದಾರೆ. ವೈಟ್ ಅಂಡ್ ಬ್ಲಾಕ್ ಶೂಸ್. ಶೆಕೆ ಆಗ್ತಾ ಇದೆ. ಅಂದ್ರೆ ನಮ್ಮ ಬೆಂಗಳೂರು ವೆದರ್ ಬೇರೆ ತರ ಇರುತ್ತೆ, ಇವ್ರ ವೆದರ್ ಬೇರೆ ತರ ಇರುತ್ತೆ. ಶೆಕೆ ಆಗ್ತಿದ್ಯಾ? ಅಡ್ಜಸ್ಟ್ ಆಗ್ಬೇಕು ಈ ವೆದರ್ಗೆ, ಕಷ್ಟ. ಚೆನ್ನಾಗಿ ಕಾಣಿಸ್ತಿದಾರಲ್ಲ ಗೈಸ್, ನೋಡಿ ಹೇರ್ ಸ್ಟೈಲ್ ಎಲ್ಲ. ಅಂದ್ರೆ ನೀವ್ ಹೆಂಗ್ ರೆಡಿ ಆಗಿದ್ದೀರಾ ತೋರಿಸ್ಬೇಕಲ್ಲ. ನೋಡಿ ಗೈಸ್ ಅಮ್ಮ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಹಾಕ್ಸ್ಕೊಂಡು ಬಂದಿದ್ದಾರೆ. ವಾವ್ ಸೂಪರ್. ನ್ಯಾಚುರಲ್ ಬ್ಯೂಟಿ ಅಮ್ಮ. ಅಮ್ಮ ಫುಲ್ ಬಿಸಿ ಗಾಯ್ಸ್. ಇವರಪ್ಪ ನೋಡಿ ಗಾಯ್ಸ್ ಕುತ್ಕೊಂಡಿದ್ದಾರೆ, ಮಾತಾಡ್ಕೊಂಡು ಎಲ್ಲರ ಜೊತೆ. ಸೂಪರ್ ಆಗಿ ಕಾಣಿಸ್ತಿದ್ದಾರೆ ವೈಟ್ ಡ್ರೆಸ್ ಅಲ್ಲಿ. ಹೌದು, ಮೋದಿ ಅವರು. ಅಮ್ಮ ಮೋದಿ ಡ್ರೆಸ್ ಇವನದು. ಗೈಸ್ ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸಣ್ಣ ಎಲ್ಲಾರನ್ನು ಹೋಗಿ ಮಾತಾಡಿಸ್ತಾ ಇದ್ದಾರೆ. ನೋಡಿ ಗೈಸ್ ಇವಾಗ ದಾರೆ ಇದೆ. ಸೊ ಅದಕ್ಕೆ ಈ ತರ ಸಂಪ್ರದಾಯ. ನೋಡಿ ಅಕ್ಕ, ನೋಡಿ ಅಕ್ಕ ಕಾಣಿಸ್ತಿದ್ದಾಳೆ ಅಲ್ಲಿ. ಪೂಜಾರಿ ಸುತ್ತಲೂ. ಇಲ್ಲಿ ನೋಡಿ ಅಕ್ಕನ ನೋಡಿ ಗೈಸ್, ಕಲಶ ಹಿಡ್ಕೊಂಡು ಸುತ್ತು ಬರ್ತಾ ಇದ್ದಾಳೆ. ನೋಡಿ ಯಾವ ತರ ರೆಡಿ ಆಗಿ. ಧನ್ಯಕ್ಕ ಟರ್ನರ್ಲು. ಹೌದು, ಕಲಶನ ಗಟ್ಟಿ ಹಿಡ್ಕೋಬೇಕು, ಯಾಕಂದ್ರೆ ಅವಳು ಇರೋದೇ ಇಲ್ಲ, ಅದಷ್ಟೇ.
ಇದು ಏನೋ ಸಂಪ್ರದಾಯ. ಇವಾಗ 10:50ಕ್ಕೆ ಗೈಸ್, ಇವಾಗ 10 ಈ ತರ ವಿಡಿಯೋ ತೋರಿಸ್ಬಾರ್ದು. ಇರಿ 10:44 ಆಯಿತು. 10:50ಕ್ಕೆ ದಾರೆ ಇರೋದು. ನನ್ನ ಅತ್ತಿಗೆ ನನ್ನ ಅಣ್ಣನ ವೈಫ್, ನ್ಯೂ ವೈಫ್, ನನ್ನ ಅತ್ತಿಗೆ. ಗೈಸ್ ಫೈನಲಿ ಫೋಟೋ ಶೂಟ್ ಆಯ್ತು ಮದ್ವೆ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಫೋಟೋ ಅಂತೂ ಹಿಡ್ಕೊಂಡ್ರು. ಏನಕ್ಕಂದ್ರೆ ಫುಲ್ಲು ಬಿಸಿಲು ಗಾಯ್ಸ್, ಆದ್ರೂ ಬಿಸಿಲಲ್ಲಿ ಫೋಟೋ ಶೂಟ್ ಮಾಡಿದ್ವಿ, ಮತ್ತೆ ಸ್ವಲ್ಪ ವಿಡಿಯೋನ ತಗೊಂಡಿದೀವಿ. ಸಖತ್ತಾಗಿ ಬಂದಿದೆ ಫೋಟೋಗಳು. ವಿಡಿಯೋಗಳು ನಾವು ಶಾರ್ಟ್ಸ್ ರೀಲ್ಸ್ ಅಲ್ಲಿ ಹಾಕಿರ್ತೀವಿ, ನೀವು ಹೋಗಿ ನೋಡ್ಕೊಳ್ಳಿ. ಮತ್ತೆ ಅಂಡ್ ಏನಂತ ಅಂದ್ರೆ ಫೋಟೋಸ್ಗಳು ಇಲ್ಲೇ ನಾನು ಪ್ಲೇ ಮಾಡ್ತೀನಿ, ಯಾವ್ಯಾವ ತರ ಫೋಟೋಸ್ ಇಟ್ಕೊಂಡಿವಿ ಅನ್ನೋದು ನೀವೇ ನೋಡಿ. ತುಂಬಾನೇ ಸಖತ್ತಾಗಿ ಬಂತು ಫೋಟೋಸು. ಸಣ್ಣ ಫುಲ್ ಬೆವ್ತ ಹೋಗಿದ್ದಾರೆ. ನಿಜ ಗೈಸ್, ಫುಲ್ ಬೆವ್ತ ಹೋಗಿದ್ದೀನಿ, ಏನು ಕಾಣಿಸ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಎಲ್ಲರೂ ದೃಷ್ಟಿ ಹಾಕಿದ್ದಾರೆ ಗೈಸ್. ನಮ್ಮಿಬ್ಬರನ್ನ ಅಂತೂ ತುಂಬಾ ಜನ ನೋಡಿ ಮಾತಾಡ್ಸಿದ್ದಾರೆ, ಕಂಡಿಡ್ದಿದ್ದಾರೆ. ಸೊ ಎಲ್ಲರಿಗೂ ನಾವು ಆಲ್ಮೋಸ್ಟ್ ಇಷ್ಟ ಆಗ್ಬಿಟ್ಟಿದೀವಿ. ಸೊ ಎಲ್ಲರೂ ಬಂದು ಮಾತಾಡ್ಸಿದ್ರು. ಮಾತಾಡ್ಸೋ ವಿಡಿಯೋ ಎಲ್ಲ ತೆಗ್ದಿಲ್ಲ ಅಷ್ಟೇ, ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹೇಳ್ಕೊತಾ ಇದೀವಿ. ಎಲ್ಲರೂ ವಿಡಿಯೋಸ್ ನೋಡ್ತೀವಿ, ನಿಮ್ದು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಹೇಳಿದ್ರು. ಸಪೋರ್ಟ್ ಮಾಡ್ತಿದ್ದೀವಿ ನಾವು ನಿಮಗೆ ಅಂತೆಲ್ಲ ಹೇಳಿದ್ರು. ತುಂಬಾನೇ ಖುಷಿ ಆಯಿತು. ಸೊ ಮದುವೆಗೆ ಬಂದು ಆಲ್ಮೋಸ್ಟ್ ಎಲ್ಲರೂ ನಮ್ಮ ಹತ್ರ ಫೋಟೋ ಹಿಡಿಸ್ಕೊಂಡ್ರು. ಅದು ಇನ್ನೂ ಖುಷಿ ಆಯಿತು ಅಲ್ವಮ್ಮ? ಹೌದು, ಫುಲ್ ಖುಷಿ ಆಯಿತು. ಇನ್ನೂ ಆಗಿಲ್ಲ ಗೈಸ್, ಇನ್ನೂ ಮದುವೆ ನಡೀತಾನೆ ಇದೆ ಗೈಸ್. ಅಂದ್ರೆ ಮಿಡಲ್ ಗ್ಯಾಪ್ ತಗೊಂಡು ಫೋಟೋ ಇದು ಮಾಡಕ್ ಬಂದ್ವಿ. ಜ್ಯೂಸ್ ಮಾಡಿದ್ದಾರೆ, ಸೊ ಹೋಗಿ ಇನ್ನೂ ಕುಡ್ದಿಲ್ಲ. ಇವಾಗ ಹೋಗಿ ಕುಡಿದ್ರೆ ಫುಲ್ ತಂಪಾಗುತ್ತೆ. ನಿಜ, ಇಲ್ಲಿ ಬಿಸಿಲಲ್ಲಿ ಜ್ಯೂಸು ಐಸ್ ಕ್ರೀಮ್ ತಿಂತಾ ಇದ್ರೆ ಯಾವ ತರ ಫೀಲ್ ಇರುತ್ತೆ ಗೊತ್ತಾ, ತುಂಬಾ ಸಖತ್ತಾಗಿರುತ್ತೆ. ಗೈಸ್ ಇಡೀ ಮದ್ವೆ ಮನೇಲಿ ಎಲ್ಲರಿಗಿನ್ನ ತುಂಬಾ ಅಡ್ಜಸ್ಟ್ ಆಗಿದೆ ಅಂದ್ರೆ ನಮ್ಗೆ ಚೂರಿ ತರ ಇನ್ನೊಬ್ಬ ಸಿಕ್ಕಿದ್ದಾನೆ ನೋಡಿ. ಇವನು ಹಾಯ್ ಮಾಡೋ, ಏನ್ ಓಡೋಗ್ತಾ ಇದೆಯಾ? ನಿನ್ಗೆ ಇಷ್ಟ ತಾನೇ ನಾವು ಮಾಡೋ ಬ್ಲಾಗ್ ಎಲ್ಲ? ಇಷ್ಟನಾ? ಗೈಸ್ ಇವರ ಅಮ್ಮ ಅಲ್ಲ? ಹಾ, ಅವರ ಅಮ್ಮ. ನಮ್ ಜೊತೆ ಯಾವಾಗ್ಲೂ ಇರ್ತಾನೆ ಗೈಸ್, ಚೂರಿ ತರನೇ ಸೇಮು. ಇವನೊಬ್ಬ ಚಿಕ್ಕ ಚೂರಿ, ಚೂರಿ ಪಟ್ಟು, ಜೂನಿಯರ್ ಚೂರಿ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದನ್ನ ಚೆಂಡೆ ಅಂತಾರೆ. ಸೊ ನನ್ನ ಅಣ್ಣನಿಗೆ ಚೆಂಡೆ ಮೇಲೆ ಹೆವಿ ಇಂಟ್ರೆಸ್ಟ್. ಅವನು ಕೂಡ ಇದೇ ಟೀಮಲ್ಲಿ ಇರೋದ್ರಿಂದ ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಈ ಕಾರ್ಯಕ್ರಮನ ಪ್ಲಾನ್ ಮಾಡಿದ್ರು. ತುಂಬಾನೇ ಸಖತ್ತಾಗಿತ್ತು ಗೈಸ್, ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಗೈಸ್ ಇಷ್ಟೊಂದು ಫುಲ್ ಬಿಸಿ ಆಗಿದ್ದೆ ಗೈಸ್, ನಾನು ಒಬ್ಬನೇ ಇದ್ದೆ ಗೈಸ್. ನಮ್ಮನ್ನ ಬಿಟ್ಟು ಹೋಗಿ ಎಲ್ಲರ ಹತ್ರ ಮಾತಾಡ್ಕೊಂಡಿದ್ರು, ನನಗೂ ಪರಿಚಯ ಮಾಡಿಕೊಟ್ರು. ಎಲ್ಲರ ಹತ್ರ ನಾನು ಮಾತಾಡಿದೆ, ಚೆನ್ನಾಗಿತ್ತು ಗೈಸ್. ಎಲ್ಲ ಫುಲ್ಲು ಬಿಸಿ. ಸಣ್ಣ ನೋಡಿ ಅಳ್ತಿದ್ರು ಅನ್ಸುತ್ತೆ, ಮುಖ ಎಲ್ಲ ನೋಡಿ. ಧನ್ಯ ನೋಡಿ ಫುಲ್ ಎಲ್ಲ ಸುಸ್ತಾಗಿ ಹೋಗಿದ್ದಾರೆ ಗೈಸ್. ಗೈಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳ ಜೊತೆ ಫುಲ್ಲು ಬಿಸಿ. ಸಣ್ಣ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿಂದ ಹುಟ್ಟಿದ ನಂತರ ನಾವೆಲ್ಲ ಫ್ರೆಂಡ್ಸ್. ಇವರಿಬ್ರು ಚಿಕ್ಕವರು, ನಾನು ಇವಳು ಸೇಮ್ ಏಜಾ? ಸೇಮ್ ಏಜ್ ಅಲ್ಲ, 1 ಇಯರ್ ಡಿಫರೆನ್ಸ್. ಇಷ್ಟಪಡ್ತೀರಾ ಹೇಳಿ? ಇವಾಗ ನೆನಪೇ ಇಲ್ಲ, ಫುಲ್ ಬಳಿಗೆ ಎಂತ ನೀನು ರೋಡಲ್ಲಿ ಸಿಕ್ಕಿದ ಟ್ಯಾಬ್ಲೆಟ್ ಎಲ್ಲ ತಿಂತಿದ್ದೆ ಅಲ್ವಾ? ಸಿಕ್ಕ ಬಗ್ಗೆ ಎಲ್ಲ ಟ್ಯಾಬ್ಲೆಟ್ ತಿಂತಿದ್ದ. ಅವನು ತುಂಬಾ ಸ್ವಲ್ಪ ಸೈಲೆಂಟ್, ಆದ್ರೆ ಅವನಿಗೆ ಹೇಳಿ ಸ್ವಲ್ಪ ವೈಲೆಂಟ್ ಆಗ್ತಾರೆ ಅಷ್ಟೇ. ಸೇರಿದ್ರೆ ವೈಲೆಂಟ್ ಅಷ್ಟೇ. ಇವರಿಬ್ರು ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ. ಇವನು ಕಾಲೇಜ್, ಅವನು ಬಾಡಿ ಬಿಲ್ಡರ್. ಕಾಲೇಜ್ ಆದ್ರೆ ಏನೋ ಜಿಮ್ ಟ್ರೈನರ್ ಅಂತ. ಈಗ ನೋಡಿ ತೋರಿಸ ಸ್ವಲ್ಪ ಆಯ್ತು ತೋರಿಸು. ಅಲ್ಲಿ ಮ್ಯಾನ್ ಬಂದಿದ್ದಾನೆ ಬರ್ಬೇಕಾದ್ರೆ. ಇದೆಲ್ಲ ನನ್ನ ಚೈಲ್ಡ್. ಸೂಪರ್. ಅಪ್ಪಿ ಇದೆಲ್ಲ ಪಾತಿರು. ಏನು ಸಬ್ಸ್ಕ್ರೈಬ್ ಮಾಡಬೇಕು? ಒತ್ತಿ. ಸ್ವಲ್ಪ ಗಟ್ಟಿ ಮಾತಾಡ. ನೀನು
ಮಾತಾಡು. ನೀವು ಸ್ವಲ್ಪ ಸೈಲೆಂಟು, ಆದ್ರೆ ಹಂಗ ಅನ್ಕೋಬೇಡಿ, ಸ್ವಲ್ಪ ವೈಲೆಂಟೇ. ಇದು ಪೋಸ್ ಕೊಡ್ತಿದ್ದೀರಾ ನೀವೆಲ್ಲ? ಪೋಸ್ ಅಲ್ಲ, ಮಾತಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂ ಕಂಟಿನ್ಯೂ. ಏನೇನೋ ಮಾತಾಡ್ತಿದ್ದಾರೆ ಗಾಯ್ಸ್ ಇವರು. ಸರಿ ಹೇಳು. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಗಟ್ಟಿಯಾಗಿ ಒತ್ತಿ. ಬೆಲ್ ಐಕಾನ್ ಗಟ್ಟಿಯಾಗಿ ಒತ್ತಬೇಕಂತ ಬೆಲ್ಲ ಒತ್ತಬೇಕಂತೆ ಗೈಸ್. ಇವರು ಮುಂಚೆ ಹೇಗಿದ್ರು ಹಾಗೇನೇ ಇದ್ದಾರೆ, ಈಗಲೂ ಕೂಡ ಹಾಗೇನೇ ಇದ್ದಾರೆ. ಚೈಲ್ಡ್ಹುಡ್ ಬುದ್ಧಿ ಇನ್ನೂ ಮರಿಲೇ ಇಲ್ಲ. ಹೌದೌದು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ನೋಡಿ ಗೈಸ್, ನಮ್ಮ ಅಣ್ಣನ ಫ್ರೆಂಡ್ಸು ಅಣ್ಣನಿಗೆ ಯಾವ ಥರ ಮದುವೆಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತ. ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಪಾತ್ರೆ ಆಗಲಿ, ಹಾಗೆ ತರಕಾರಿ, ಲೇಸ್ ಎಲ್ಲ ಐಟಮ್ಸ್ ಕೊಟ್ಟಿದ್ದಾರೆ. ಬಟ್ ನಮಗಂತೂ ನಕ್ಕು ಫುಲ್ ಸುಸ್ತಾಗೇ ಹೋಗಿತ್ತು. ಗಾಯ್ಸ್, ಲಾಸ್ಟಲ್ಲಿ ಎಲ್ಲರೂ ಫೋಟೋ ಹಿಡಿಸ್ಕೊಂಡ್ಮೇಲೆ ನಾವು ಲಾಸ್ಟಲ್ಲಿ ಫೋಟೋ ಹಿಡಿಸ್ಕೊಳ್ಳೋಕೆ ಹೋದ್ವಿ. ಹಾಗೆ ಸನ್ನು ಅವ್ರ ಅಣ್ಣನಿಗೆ ಅಂತ ಒಂದು ಗೋಲ್ಡ್ ರಿಂಗ್ನ ಗಿಫ್ಟ್ ಕೊಟ್ಟರು. ಹಾಗೆ ಎಲ್ರದ್ದು ಒಂದು ಫೋಟೋ ಇರಲಿ ಅಂತ ಫೋಟೋ ಕೂಡ ಹಿಡಿಸ್ಕೊಂಡ್ವಿ. ಇದು ನೋಡಿ ಸನ್ನು ಅವರ ಫ್ಯಾಮಿಲಿ, ತುಂಬ ದೊಡ್ಡ ಫ್ಯಾಮಿಲಿ. ಗಾಯ್ಸ್, ಫೈನಲಿ ಫುಲ್ ಸುಸ್ತಾಗಿ ಹೋಗ್ಬಿಟ್ವಿ. ಏನಕ್ಕಾದ್ರೆ ಅಷ್ಟು ಜನ ಬಂದಿದ್ರು, ತುಂಬ ಜನ ಇದ್ರು. ಸೊ ಜಾಸ್ತಿ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಸ್ವಲ್ಪ ಕ್ಲಿಪ್ಸ್ಗಳನ್ನ ನಿಮಗೆ ತೋರಿಸಿದ್ದೀವಿ ಅಂತ ಅನ್ಕೊತೀವಿ. ಯಾವ್ಯಾವ ಥರ ಇತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮದುವೆ ಯಾವಾಗ ಆಯಿತು ಅಂತ ನನಗೆ ಶಾಕ್ ಆಗೋಯ್ತು, ಗೊತ್ತೇ ಆಗಲಿಲ್ಲ. ಏನಕ್ಕಂದರೆ ಇವ್ರ ಸೈಡು ಕಟ್ಟ ಥರ ಎಲ್ಲ ಇಲ್ಲ ಗೈಸ್, ಅಂದರೆ ಜಸ್ಟ್ ಕರಿಮಣಿ ಹಾಕೋದಷ್ಟೇ. ಸೊ ಡಿಫ್ರೆಂಟ್ ಆಗಿತ್ತು. ನನಗೆ ಹೊಸ ಮದುವೆ, ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ಅದು ಚೆಂಡೆ ಎಲ್ಲ ಚೆನ್ನಾಗಿತ್ತಾ? ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ ಪರಿಚಯ ಆದರು, ಮತ್ತೆ ಇವ್ರ ಫ್ಯಾಮಿಲಿ ಎಲ್ಲ ಪರಿಚಯ ಆದರು. ಫಸ್ಟ್ ಟೈಮು ಎಲ್ಲರ ಹತ್ರ ಒಟ್ಟಿಗೆ ಮಾತಾಡಿದ್ದು, ಅಂದರೆ ಹೊಸ ಒಬ್ರನ್ನ ನೋಡಿ ಮಾತಾಡಿದೆ. ತುಂಬ ಖುಷಿ ಆಯಿತು. ಎಲ್ಲ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ನೋಡಿ, ಫುಲ್ಲು ಸುಸ್ತಾಗಿ ಇಬ್ರು ಹೆಂಗೆ ನಿಂತಿದ್ದಾರೆ ಅಂದರೆ ಮಾತಾಡಿ ಓಡಾಡಿ ಸಾಕಾಗಿ ಹೋಗಿದೆ ಗಾಯ್ಸ್. ಅಂದರೆ ಅಷ್ಟು ಸೆಕೆ ಬೇರೆ ಇಲ್ಲಿ. ತುಂಬ ಚೆನ್ನಾಗಾಯಿತು ಮದುವೆ. ಎಲ್ಲರಿಗೂ ಖುಷಿ ಆಯಿತು. ಎಲ್ಲರೂ ಖುಷಿಯಿಂದ ಇವಾಗ ಮನೆಗೆ ಹೋಗ್ತಾ ಇದ್ದಾರೆ. ಈಗ ಇನ್ನೇನು ಗೊತ್ತಾ, ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಬಾಕಿ ಇದೆ. ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ ನಾವು ಕೂಡ. ಸರಿ ಗಾಯ್ಸ್, ಹೇಗಿತ್ತು ನನ್ನ ತಿಳಿಸಿ. ಬಾಯ್. ನೆಕ್ಸ್ಟ್ ರಿಸೆಪ್ಷನ್ ನಾವು ವೆಯ್ಟ್ ಮಾಡ್ತಾ ಇದೀವಿ, ನೀವು ವೆಯ್ಟ್ ಮಾಡಿ. ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.